ಏನಪ್ಪ ವಿಷಯ ಅಂತಂದರೆ ಶ್ರೀ ನ್ಯೂಸ್ ಮಂಡ್ಯ ನಮ್ಮ ಮಂಡ್ಯದಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಆಗಿದೆ. ಸೊ ದಾಸಪ್ಪ ಸಿನಿಮಾದ ಇವತ್ತು ಟ್ರೇಲರ್ ಲಾಂಚ್ ಆಗಿದೆ, ನೋಡಿ ಅರಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ ಅಂತ ಆಶಿಸೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಎಲ್ಲರೂ ಶಾಂತಿ, ಎಲ್ಲರಿಗೂ ಶಾಂತಿಯಿಂದ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ದಯಮಾಡಿ ನಾನು ಮನವಿ ಮಾಡಿಕೊಳ್ತೇನೆ, ನೀವು ಏನು PVC ಗಣಪತಿ ಇದೆಯೋ ಅದನ್ನೆಲ್ಲ ಬಿಟ್ಬಿಡಿ. ದಯವಿಟ್ಟು ಇದು ನಮ್ಮ ಪರಿಸರಕ್ಕೆ ಹಾನಿಕಾರಕ. ಹಾಗಾಗಿ ನಮ್ಮ ಜೀವ ಸಂಕುಲಗಳನ್ನು ಕೂಡ ನೋಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ಮಣ್ಣಿನ ಗಣಪತಿಯನ್ನು ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡಿ. ಎಲ್ಲರೂ ಎಲ್ಲಿ ಸಾಮೂಹಿಕವಾಗಿ ಪೂಜೆ ಮಾಡಿ ಇದನ್ನು ಎಲ್ಲಿ ವಿಸರ್ಜನೆ ಮಾಡಬೇಕು ಅಂತ ನಮ್ಮ ನಗರಸಭೆಯವರು ಮತ್ತು ಜಿಲ್ಲಾಡಳಿತ ಹೇಳುತ್ತೆ, ಅಲ್ಲೇ ವಿಸರ್ಜನೆ ಮಾಡಿ. ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳಿ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಅನಿಲ್ ಆನಂದ್ ಮಾಡುವಂಥ ವಿಶೇಷವಾದ ಅಭಿನಂದನೆಗಳು. ಪ್ರತಿ ನಮ್ಮ ಹಬ್ಬಗಳೇನಿದೆ ಮನಸ್ಸುಗಳನ್ನು ಬೆಸೆಯುವಂಥ ಹಬ್ಬ. ಈ ಹಬ್ಬ ಕೂಡ ಒಂದು ವಿಶೇಷ, ಯಾಕೆಂದರೆ ಎಲ್ಲದರಲ್ಲೂ ಗೌರಿ ಹಬ್ಬ ಗಣೇಶ ಹಬ್ಬ ಅನ್ನುವಂಥದ್ದು ಎಲ್ಲದಕ್ಕೊಂದು ಬಿಗಿನಿಂಗ್ ಅಂತ ಹೇಳ್ತೀವಿ. ಅದು ಪರ್ಟಿಕ್ಯುಲರ್ ಗಣೇಶ ಪೂಜೆಯಿಂದ ನಮ್ಮೆಲ್ಲ ಒಳ್ಳೆಯ ಕಾರ್ಯಗಳು ಹೇಗೆ ಬಿಗಿನಿಂಗ್ ಆಗುತ್ತೆ ಅದೇ ರೀತಿ ಈ ಸಲದ ಗಣೇಶ ಹಬ್ಬ ಕೂಡ ನಿಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ಹೊಸತನಗಳನ್ನು ತರಲಿ. ಈ ಗಣೇಶ ಹಬ್ಬವನ್ನು ವಿಶೇಷವಾಗಿ ಪರಿಸರ ಪ್ರೇಮಿಯಾಗಿ ಆಚರಿಸಬೇಕು ಅನ್ನೋದು ಒಂದು ನನ್ನ ಮತ್ತು ನಮ್ಮ ಮಂಡ್ಯದ ಎಲ್ಲರ ಕಡೆಯಿಂದ ಒಂದು ಮನವಿ. ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ನೂರಾರು ರೀತಿಯ ಅವೇರ್ನೆಸ್ಸು ಮತ್ತೊಂದು ಎಲ್ಲ ನಡೀತಾ ಇದ್ರು ಕೂಡ ಇನ್ನೂ ಆ ಒಂದು ಕ್ರೇಜು ಆ ಯಂಗ್ ಜನ್ರೇಷನಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಸ್ಥಾಪನೆ ಮಾಡೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳನ್ನ ಸ್ಥಾಪನೆ ಮಾಡೋದು ಸಂತೋಷ. ಹಬ್ಬಗಳು ಸಂಭ್ರಮಗಳು ಪಡಬೇಕು, ಬಟ್ ಆದರೆ ನಮ್ಮ ಪರಿಸರಕ್ಕೆ ಮಾರಕ ಆಗುವಂಥ ಒಂದು ತೊಂದರೆಗಳು ಮಾಡೋದು ಬೇಡ. ಯಾಕಂದರೆ ಇದ್ರ ಪರಿಣಾಮಗಳು ನಮಗೆ ಇವತ್ತು ಗೊತ್ತಾಗಲ್ಲ. ನಮಗೇನನ್ಸುತ್ತೆ, ಇವತ್ತು ಗಣೇಶನ ಕೂರಿಸ್ತೀವಿ, ಎಲ್ಲೋ ಒಂದು ಕಡೆ ಬಿಡ್ತೀವಿ, ಮುಗಿತು ಅಂದ್ಕೊಂಡಿರ್ತೀವಿ. ಆ ಒಂದೊಂದು ಜೀವ ಸಂಕುಲಕ್ಕಾಗುವಂಥ ತೊಂದರೆಗಳು ಇಂಡೈರೆಕ್ಟ್ ಆಗಿ ಇವತ್ತಲ್ಲ ನಾಳೆ ನಮಗೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಜವಾಬ್ದಾರಿಯಿಂದ, ಸಂತೋಷ ಸಂಭ್ರಮದಿಂದ, ಪರಿಸರಕ್ಕೆ ಧಕ್ಕೆ ಆಗದಿರೋ ರೀತಿಯಲ್ಲಿ ಈ ಒಂದು ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಯುವಕ ಮಿತ್ರರಲ್ಲಿ ಏನು ಮನವಿ ಮಾಡ್ತೀನಿ ಅಂದರೆ, ಪ್ಲಾಸ್ಟಿಕ್ ಗಣಪತಿಯನ್ನು ಪ್ರತಿಷ್ಠಾನ ಮಾಡೋದನ್ನು ನಿಷೇಧ ಮಾಡಿ ಮಣ್ಣಿನ ಗಣಪತಿಯನ್ನು ತಾವು ಪ್ರತಿಷ್ಠಾನ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಯಾಕಂದರೆ ಯುವ ಮಿತ್ರರೇ ಮುಂದೆ ಈ ದೇಶ ಕಟ್ಟ ಜನ. ನಾವು ಮಣ್ಣಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಒಂದು ಮಾದರಿಯಾಗೋಣ ಅಂತ ಯುವ ಮಿತ್ರರಲ್ಲಿ ನಾನು ಮನವಿ ಮಾಡ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.